ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪಟ್ಟಣದಲ್ಲಿ ದಿನಾಂಕ 16/6/2026 ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಜನಸಂಗ್ರಾಮ ಪರಿಷತ್ನ ನೇತೃತ್ವದಲ್ಲಿ ಎತ್ತು ಬಂಡಿಗಳಿಂದ ವಿಭಿನ್ನವಾಗಿ ಬೃಹತ್ ಪ್ರತಿಭಟನೆ ನಡೆಯಿತು. ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ಕೆಆರ್ಎಸ್ ಪಕ್ಷದ ಬೆಂಬಲದೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ತಾಲೂಕಿನ ಮೂಲಭೂತ ಸೌಕರ್ಯಗಳ ಹಾಗೂ ಅಭಿವೃದ್ಧಿಯ ಅಂಶಗಳನ್ನೊಳಗೊಂಡಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಡೆಸಿದ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ದರು. ಕೆಎಂಇಆರ್ಸಿ, ಡಿಎಂಎಫ್ ಮತ್ತು ಸಿಎಸ್ಆರ್ ಈ 3 ಇಲಾಖೆಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ಇದ್ದರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ನೀಡಲು ಶಿಕ್ಷಕರ ನೇಮಕಾತಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಲ್ಯಾಬ್ ಸೇರಿದಂತೆ ಇತರೆ ಕೌಶಲ್ಯಾಭಿವೃದ್ಧಿಗಾಗಿ ಈ ಹಣ ಬಳಕೆ ಮಾಡಬಹುದು ಹಾಗೂ ತುಂಗಭದ್ರಾ ಡ್ಯಾಂನಿಂದ ತಾಲೂಕಿನ ಕೆರೆಗಳನ್ನು ತುಂಬಿಸಬಹುದು. ಅದರಂತೆ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಬಹುದಿತ್ತು ಮತ್ತು ತಾಲೂಕಿನಾದ್ಯಂತ ಕೆರೆ ಹೂಳೆತ್ತುವುದು, ಸಮಗ್ರ ಅರಣ್ಯ ಕೃಷಿ, ಹೈನುಗಾರಿಕೆ, ಗೋಮಾಳ ರಕ್ಷಣೆ ಮಾಡಬಹುದು ಮತ್ತು ಇದರಿಂದ ನಿರುದ್ಯೋಗಿಗಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಸ್ವಯಂ ಉದ್ಯೋಗ ಸಿಕ್ಕಂತಾಗುತ್ತದೆ. ಇದರಿಂದ ಕುಟುಂಬದ ಆರ್ಥಿಕ ಗುಣಮಟ್ಟ ಹೆಚ್ಚಾಗುತ್ತದೆ ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಈ ಎಲ್ಲಾ ಹಕ್ಕೊತ್ತಾಯಗಳನ್ನು ಸಂಡೂರು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಸಂಘಟನೆಗಳ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಮತ್ತು ರೈತ ಮುಖಂಡರುಗಳು ಹಾಗೂ ರೈತ ಸಂಘದ ಮಹಿಳೆಯರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು ಕೆಕೆ ಮೆಹಬೂಬ್ ಪಾಷಾ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೋಡ್ರಿ. ಇವತ್ತು ಸಾವಿರಾರು ಕೋಟಿ ವ್ಯವಹಾರ ನಡೀತಕ್ಕಂಥ ಸಂಡೂರು ತಾಲೂಕಲ್ಲಿ ಒಬ್ಬ ಗಣಿ ಉದ್ಯಮಿ ಆಗಿರ್ಲಿ, ಸ್ಟೀಲ್ ಉದ್ಯಮಿ ಆಗಿರ್ಲಿ, ನಮಗೆ ಭೂಮಿ ಸಿಗ್ತಾ ಇಲ್ಲ ಅಂತ ಯಾರಾದ್ರೂ ಬಂದು ಈ ರೀತಿ ಸ್ಟ್ರೈಕ್ ಮಾಡಿದಾರ? ಯಾರು ಮಾಡಿಲ್ಲ. ನನಗೆ ಎಷ್ಟು ಫಾರೆಸ್ಟ್ ಬೇಕು ನೀವು ಕೊಡ್ರಿ ಅಂತ ಹೇಳಿ ಅವ್ರು ಯಾರನ್ನ ಪ್ರೊಟೆಸ್ಟ್ ಮಾಡಿದಾರ? ಇಲ್ಲ. ಈಗ ಇವತ್ತು ಏನಾಗ್ತಾ ಇದೆ, ಈ ಬಂಡವಾಳಶಾಹಿಗಳು ಇವತ್ತು ನೋಡ್ಬೋದು. ಈಗಾಗಲೇ ಶಿವಕುಮಾರ್ ಸರ್ ಹೇಳಿದಂಗೆ JSW ನಲ್ಲಿ ಎಷ್ಟು ಉದ್ಯಮಿ ಇದಾವೆ, ಅದಕ್ಕೆ ಎಷ್ಟು ಜಮೀನು ಬೇಕಂತ ಹೇಳಿ ಒಂದು ಕ್ಯಾಲ್ಕುಲೇಟ್ ಇರ್ತದೆ. ಆ ತರದ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇವತ್ತು ಸಾವಿರಾರು ಎಕರೆಯನ್ನ ಇವತ್ತು ರೈತರ ಜಮೀನನ್ನ ಕೊಟ್ಬಿಟ್ಟಿದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಮುಂದಿನ ದಿನ ಆ ಕಂಪ್ನಿ ಮುಚ್ಚಿದ್ರು ಕೂಡ ಆ 35 ವರ್ಷದಲ್ಲಿಲ್ಲ. ನಿಮ್ಗೆ ಗೊತ್ತಿರಲಿ, ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಕೂಡ ಜಿಂದಾಲ್ಗೆ 35,000 ಎಕರೆಯನ್ನ ಮಾರ್ಕೊಂಡ್ಬಿಟ್ಟಿದೆ. ಅಂದ್ರೆ ನಾಳೆ ಆ ಇಂಡಸ್ಟ್ರಿ ಮುಚ್ಚಿದ್ರೆ ಆ 35,000 ಎಕರೆ ಮತ್ತೆ ಆ ಜಿಂದಾಲ್ ಓನರ್ ಅಂಡರ್ ಅಲ್ಲಿ ಇರುತ್ತೆ. ನಾಳೆ ನಾವು ಹೊಲ ತಗೊಳಕ್ ಹೋದ್ರೆ ನಮ್ದು ಏನು ಇವತ್ತು 1 ಲಕ್ಷ, 2 ಲಕ್ಷ, 10 ಲಕ್ಷಕ್ಕೆ ತಗೊಳ್ತಕ್ಕಂಥ ಜಮೀನು 10 ಕೋಟಿ ರೂಪಾಯಿ ಹೇಳ್ತಾನೆ. ಅವತ್ತು ನಾವು ರೊಕ್ಕ ಕೊಟ್ಟು ನಮ್ ಜಮೀನನ್ನ ತಗೋಬೇಕಾದ ಒಂದು ಪರಿಸ್ಥಿತಿ ಬರ್ತದೆ. ಇನ್ನೊಂದು ಪ್ರಮುಖವಾಗಿ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕಾದ್ರು, ಏನು ಇವತ್ತು ಸರ್ಕಾರ ಒಂದು ರೈತರಿಗೆ ಭೂಮಿ ಕೊಡ್ಬೇಕಾದ್ರೆ ಒಂದಿಷ್ಟು ಮಾನದಂಡ ಆಗ್ತದೆ. ಒಂದು ಕುಟುಂಬಕ್ಕೆ 1 ಯೂನಿಟ್, 2 ಎಕರೆ, 2.5 ಎಕರೆ ಅಂತ ಹೇಳಿ ಒಂದು SC ಇಷ್ಟು, ST ಇಷ್ಟು, ಜನರಲ್ಗೆ ಅಂತ. ಇವತ್ತು ಉದ್ಯೋಗಿಯವರಿಗೆ ಯಾರಿಗೇನು ಮಿತಿ ಹಾಕಿದಾರ? ಇವತ್ತು ನೀವು ಇಲ್ಲೇ ನೋಡ್ಬೋದು, ಯಶವಂತ ನಗರಲ್ಲಿ 2 ಪೈಲಟ್ ಪ್ಲಾಂಟ್ ಆಗ್ತದೆ. ಅವ್ರಿಗೆ ಏನಾದ್ರೆ ಬೇಕಾಬಿಟ್ಟಿ ಕೊಡ್ತಾ ಇದಾರೆ ಲ್ಯಾಂಡ್ಗಳು. ಯಾಕೆ ಅಂದ್ರೆ ನಾವೇನು ಉದ್ಯೋಗ ಕೊಡ್ತಾ ಇಲ್ಲ ಅಂತ. ಅವ್ರು ಉದ್ಯೋಗ ಕೊಡ್ತೀವಿ, ನಮ್ಗೆ ನೀರು ಕೊಡ್ರಿ, ಕರೆಂಟ್ ಕೊಡ್ರಿ, ಎಲ್ಲ ಕೊಡ್ತಾ ಇದ್ದಾರೆ. ಆದ್ರೆ ರೈತರಿಗೆ ಸರಿಯಾದ ಕರೆಂಟ್ ಕೊಡ್ತಾ ಇಲ್ಲ. ದುರಂತ ಅಂದ್ರೆ ಇನ್ನೂ ಒಂದು ನೀವು ನೋಡ್ಬೋದು, ಚೌಡಮ್ಮನ ರಸ್ತೆ ಅಲ್ಲಿ ಇವತ್ತು ಬಂಡಿ ದಾರಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಅದ್ರ ಲಾರಿ ಸಾಗಾಣಿಕೆ ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನ ನಡೀತಾ ಇದೆ. ಅಲ್ಲಿ ಸ್ಥಳೀಯ ನಿವಾಸರು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಕಾನೂನುಗಳನ್ನ ಬಿಟ್ಟು ಜನರನ್ನ ಎದುರಿಸ್ತಾ ಇದ್ದಾರೆ. ಈ ಜನರ ಬದುಕು ಏನಾಗಿದೆ, ಈ ಲ್ಯಾಂಡ್ ಬ್ಯಾಂಕ್ ಅಂತ ಹೇಳಿ ಉದ್ಯಮದಾರರು ಲ್ಯಾಂಡ್ ಬ್ಯಾಂಕ್ ಮಾಡ್ಕೊಂತ ಇದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಸರ್ಕಾರಕ್ಕೂ ಕೂಡ ಗೊತ್ತಿದೆ, ಲ್ಯಾಂಡ್ ಬ್ಯಾಂಕ್ ಅಂತ ಮಾಡ್ಕೊಂಡು ತಮಗೆ ಬೇಕಾಗಿದ್ದು 30 ಎಕರೆ ಇದ್ರೆ 300 ಎಕರೆ ಎಕ್ಸ್ಟ್ರಾ ಇಟ್ಕೊಳ್ತಾರೆ. ಅದನ್ನ ಮುಂದಿನ ದಿನಗಳಲ್ಲಿ ಅವರು ಮಾಡ್ತಾರೆ. ಆಮೇಲೆ ಇನ್ನೊಂದು ಗೊತ್ತಿರಲಿ, ನಮ್ಮ ಯಶವಂತ ನಗರದಲ್ಲಿ ಆಗಿರ್ತಕ್ಕಂಥದ್ದು ಏನಂದ್ರೆ, ಮೊದಲು ಬೇನಾಮಿ ಹೆಸರಲ್ಲಿ ಟ್ರಾನ್ಸಾಕ್ಷನ್ ಆಗ್ತವೆ, ತದನಂತರ KDB ಮೂಲಕ ಆಗ್ತದೆ. ಅಂದ್ರೆ ಇದರ ಅರ್ಥ ಏನು, ಈ ಒಂದು ಸುತ್ತಮುತ್ತಲ ಫಲವತ್ತಾದ ಜಮೀನುಗಳನ್ನ ಕಂಪ್ನಿ ವಶಕ್ಕೆ ಪಡ್ಕೊಂಡು ಕಾಂಪೌಂಡ್ಗೆ ಕಟ್ಕೊಂಡ್ಬಿಡ್ತಾರೆ. ಈಗ ಅದ್ರ ದೇಹದ ಆಹಾರ ಭದ್ರತೆ ಏನು, ನಾವು ಪೆಲೆಟ್ ತಿನ್ನಕ್ಕಾಗ್ತದ, ಸ್ಟೀಲ್ ತಿನ್ನಕ್ಕಾಗ್ತದ? ಆಯ್ತು, ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಲ್ಯಾಂಡ್ ಆಲ್ರೆಡಿ ಇದೆಯಲ್ಲ, ಮತ್ತೆ ಯಾಕೆ ಬೇಕಿದೆ ನೋಟಿಫಿಕೇಶನ್ ಹೊಸದು? ಆಮೇಲೆ ಇನ್ನೊಂದು ಹೇಳ್ಕೊಂಡ್ರೆ, ರೈತರಲ್ಲಿ ಕೂಡ ಒಡಕು ಮಾಡಿ ಅರ್ಧ ಜನ ಹೋರಾಟ ಮಾಡಿ, ಅರ್ಧ ಜನ ನಾವು ಕೊಡ್ತೀವಿ ಅಂತ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿನ ನಾವು ಸಂದರ್ಭದಲ್ಲಿ ನೋಡಿದೀವಿ, ಬಳ್ಳಾರಿ ನೋಡಿದೀವಿ.
ಚಾಗ್ನೂರು ಹೋರಾಟ ಬಿಟ್ಟೋಗೋದು ನೀವು. ಚಾಗ್ನೂರು ಏನ್ ಜನಾರ್ದನ್ ರೆಡ್ಡಿ ವಿಮಾನ ನಿಲ್ದಾಣ ಮಾಡ್ಬೇಕಂತ ಸಂದರ್ಭದಲ್ಲಿ ನಮ್ಮ ಚಾಗ್ನೂರು ಮಲ್ಲಿಕಾರ್ಜುನ್ ರೆಡ್ಡಿ ಅವರು, ಮಾಧವ ರೆಡ್ಡಿ ಅವರು ಸಮಗ್ರವಾಗಿ ಹೋರಾಟ ಮಾಡಿದಾಗ ಅವ್ರ ವಿರುದ್ಧ ನಾವು ಲ್ಯಾಂಡ್ ಕೊಡ್ತೀವಿ ಅಂತ ಹೇಳಿ ಹೋರಾಟ ಮಾಡಿದ್ರು. ಬಂಡವಾಳಶಾಹಿಗಳು ನಿಮ್ಮನ್ನ ಬಳಸ್ಕೊಳ್ತಾರೆ. ಇವತ್ತು ಬಂಡವಾಳಶಾಹಿಗಳ ಪರವಾಗಿ ಹೋರಾಟ ಮಾಡ್ಬೇಕಂತ ಕೆಲವು ಸಂಘ ಸಂಸ್ಥೆಗಳನ್ನ ಹುಟ್ಟು ಹಾಕಿದ್ದಾರೆ. ನಿಮಗೆ ಗೊತ್ತಿರಲಿ, ಇವತ್ತು ನನಗೆ ಅರಣ್ಯ ಬೇಕಂದ್ರೆ ಅವ್ರಿಗೆ ಅರಣ್ಯ ಕೊಡಿ ಅಂತ ಹೋರಾಟ ಮಾಡ್ತಾರೆ. ಇವತ್ತು ಉದ್ಯೋಗ ಬೇಕು ಅವ್ರಿಗೆ ಲ್ಯಾಂಡ್ ಕೊಡಿ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಅಂತಹ ವಿಷಮ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ಏನು ಇಲ್ಲಿ ನಿರ್ಧಾರ ಮಾಡಿದಿರಿ, ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿಯನ್ನ ನೀವು ಕೊಡಲ್ಲ ಅನ್ನೋದು ನಿರ್ಧಾರ ತಗೊಂಡ್ರೆ ಜನಸಂಗ್ರಹ ಪರಿಷತ್ ಆಗಲಿ, ಕರ್ನಾಟಕ ರಾಜ್ಯ ರೈತ ಸಂಘ ಆಗಲಿ, KRS ಪಾರ್ಟಿ ಸೇರಿದಂತೆ ಹಲವು ರಾಜ್ಯ ಮಟ್ಟದ ಸಂಘಟನೆಗಳು ನಿಮ್ಮ ಬೆಂಬಲಕ್ಕಿರ್ತವೆ. ನೀವು ಬೇಕಾದ ಕಾನೂನು ನೆರವನ್ನ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ಆದ್ರೆ ನೀವು ಮೂಲತಃವಾಗಿ ಅಲ್ಲಿ ಸ್ವಂತವಾಗಿ ನೀವು ಹೋರಾಟಗಳನ್ನ ಕೈಗೊಳ್ಳಬೇಕು. ಯಾವುದೇ ಆದೇಶಗಳಿಗೆ ನೀವು ಬಲಿಯಾಗಬೇಡ್ರಿ. ಯಾಕಂದ್ರೆ 2060 ಇಸ್ವಿಗೆ ಯಾವನ ಭೂಮಿ ಇರ್ತಾನೆ ಅವನೇ ಅವತ್ತು ರಾಜ. ನೀವು ಅರ್ಥ ಮಾಡ್ಕೊಂಡ್ರಿ. 2060 ಏನಿದೆಲ್ಲ ಎಲ್ಲ ಚಿನ್ನ ಎಲ್ಲರ ಕಡೆ ಇರ್ತದೆ, ಭೂಮಿ ಇರೋದಿಲ್ಲ. ಇವತ್ತು ನೀವು ಬಡವರು ಇರ್ಬೋದು, ಆದ್ರೆ ನಾವು ಬಡವರಲ್ಲ, ದೇಶಕ್ಕೆ ಅನ್ನ ಅಂತ ಶ್ರೀಮಂತರು. ಇವತ್ತು ನೀವು ಬೆಳಬೇಕಂತ ಅನ್ನನ್ನ ನಾವೆಲ್ಲರೂ ತಿಂತ ಇದೀವಿ. 5,000 ಮನೆಗಳಲ್ಲಿ ಕುಂತ್ಕೊಂಡು ತಿಂತ ಇದೀವಿ. ನೀವು ಇವತ್ತು ಜಮೀನಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಮಾಡ್ತಾರೆ. ಇವತ್ತು ನೀವು ಸಾಲ ವಸೂಲಿ ಮಾಡಕ್ ಬಂದು ನೀವು ನೇಣಕ್ಕೆ ಅಂತ ಹಾಕಬೇಡಿ. ಯಾಕಂದ್ರೆ ಇಲ್ಲಿವರೆಗೆ ಯಾವ ಇಂಡಸ್ಟ್ರಿಯವರು ನೇಣಕ್ಕೆ ಸತ್ಯ ಇಲ್ಲ ಅಂತ ಉದಾಹರಣೆ ಯಾವುದೂ ಇಲ್ಲ. ಅದಕ್ಕಾಗಿ ನೀವೇನಂದ್ರೆ ನೀವು ಯಾವುದೇ ಕಾರಣಕ್ಕೂ ದುಡ್ಡಿಕೊಂಡ್ರೆ ಜಮೀನನ್ನ ಕೊಡ್ಕೊಡು. ಇನ್ನು ಮುಂದಿನ ಹೋರಾಟ ಏನಿದೆ ಇದು ಅಂತ್ಯ ಅಲ್ಲ, ಆರಂಭ ಇದೆ. ಹಿಂದೆ 1 ಹಂತದ ಹೋರಾಟ ಆಗಿತ್ತು, ಈಗ 2 ಹಂತದ ಹೋರಾಟ ಆರಂಭವಾಗಿದೆ. ಎಲ್ಲಾರು ಏನು ಬುದ್ಧಿಜೀವಿಗಳು, ಮಾನವೀಯತೆಯವರು ಎಲ್ಲರೂ ಹೋರಾಟಕ್ಕೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾ ನಾವು ಬಂದಿರೋ ಉದ್ದೇಶ KADB ನಮ್ಮ ಫಲವತ್ತಾದ ಭೂಮಿಗಳನ್ನ KADB ಕೊಡ್ತಾ ಇದ್ದಾರೆ. ಇದು ಯಾವ ನ್ಯಾಯ? ಯಾಕಂದ್ರೆ ಸೊಂಡೂರಿನಲ್ಲಿ ಇರ್ತ ಗಂಡು ಮೆಟ್ಟಿನ ಭೂಮಿಗಳು ಇವೆಲ್ಲ ಒಂದ್ಸರಿ ಕಾಲಕ್ಕೆ ಇದು ಬೇರೆ ಕಡೆಗೆ ಅಲ್ಲಿ ಸಿಗಲ್ಲ ಸರ್. ಇದು ನೀವು ನಾವು ಒಪ್ಪರ್ ಹೇಳ್ತಾ ಇದ್ರು ಇಲ್ಲಿ ಬಂಗಾರ ಹಾಕಿ ಬಂಗಾರ ಬೆಳಿಬಹುದು ಅಂತ ಹೇಳಿ. ಯಾಕಂದ್ರೆ ಇವತ್ತು ರೈತ ಬುತ್ತನ್ನಂದ್ರೆ ಅವನಿಗೆ ಫಸಲ್ ಮಾತ್ರ ಕಂಪಲ್ಸರಿ, ಅವನು ಕಟ್ಟಿದ ಬುತ್ತಿ. ಹಾಗಾಗಿ ನಮ್ಮ ರೈತರ ಭೂಮಿಗಳನ್ನ ಅಕ್ಕಪಕ್ಕದ ಫ್ಯಾಕ್ಟರಿಯವರು ದೌರ್ಜನ್ಯ ಮಾಡಿ ನಮ್ಮ ಕಾಡಪ್ಪನ ಸಮಸ್ಯೆ ನಿಮಗೆ ಗೊತ್ತಿದೆ. ಅದೇ ರೀತಿ ನಮ್ಮ ಯಶವಂತ ನಗರಲ್ಲಿ ಈ ಜಿಂದಾಲ್ ಅಂತ ದೊಡ್ಡ ಬೆಳೆದಾಗಿದೆ, MR ಆಗ್ಬಿಟ್ಟಿದೆ. ಅದು ಕಾನೂನಾತ್ಮಕ ನಾವು ಏನ್ ಮಾಡೋಕೆ ಮಾಡ್ತಾ ಇದೀವಿ. ಹಾಗಾಗಿ ಇವತ್ತು ಹಲವಾರು ಸಮಸ್ಯೆಗಳು ಇಟ್ಕೊಂಡು ಬಂದಿವಿ ರೈತರು ಇವತ್ತು. ಯಾಕಂದ್ರೆ ಒಂದಲ್ಲ ಎರಡಲ್ಲ, ಇವತ್ತು ರೈತ ಭೂಮಿ ತಪ್ಪತ್ತೆ ಉಳ್ಳೆ ಮಾಡಿದ್ರೆ 10 ಜನ ಉದ್ಯೋಗ ಸೃಷ್ಟಿ ಮಾಡ್ಬೋದು. ಇವತ್ತು ಎಲ್ಲರೂ ಬದುಕ್ತಾ ಇರೋದು ರೈತರಿಂದ. ಯಾಕಂದ್ರೆ ರೈತರು ಕುಡಿಲಿದ್ರೆ ಮಾಡ್ಲಿದ್ರೆ ನಾವ್ ಯಾರು ಇಲ್ಲಿ ಬಟ್ಟೆ ಹಾಕೋಣಲ್ಲ, ಯಾರು ಊಟನ ಮಾಡಲ್ಲ. 10 ಕೋಟಿ ಇರೋನ ಹತ್ರ ದುಡ್ಡಿನ ಕಾಲ ಬಂದು ರೈತರ ಹತ್ರ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನೇ ತಿನ್ಬೇಕು. ಹಾಗಾಗಿ ರೈತರು ಎಚ್ಚೆತ್ಕೊಳ್ಬೇಕು. ನಾವೇನೋ ಹೋರಾಟ ಮಾಡ್ಲಿ ನಮ್ದು ಶಾಂತಿಯುತವಾಗಿರುತ್ತೆ. ಯಾಕಂದ್ರೆ ರೈತರಿಗೆ ಎಲ್ಲರೂ ಗೌರವಿಸ್ತಾರೆ. ನಾವ್ ಯಾರು ದೌರ್ಜನ್ಯ ಮಾಡಕ್ ಬಂದಿಲ್ಲ, ಯಾರನ್ನು ನಾವು ಒಬ್ಬರನ್ನ ಅರಣ್ಯಕಾರಿ ಮಾಡಕ್ ಬಂದಿಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಾವು ತಾಳ್ಮೆಯಿಂದ ಇರ್ಬೇಕು. ಯಾವಾಗ ನಮ್ಮ ತಾಳ್ಮೆನೆ ನಮಗಿನ ಗೆಲುವಿನ ಸೂತ್ರ. ಹಾಗಾಗಿ ನಾವು ಈ ಸಮಸ್ಯೆಗಳನ್ನ ತಹಸೀಲ್ದಾರ್ ಮುಖಾಂತರ ನಾವು ಎಲ್ಲರಿಗೂ ಲೆಟರ್ ಮಾಡಿದ್ವಿ. ಅವ್ರಿಗೆಲ್ಲ ಲೆಟರ್ ಹೋಗುತ್ತೆ. ಆ ಲೆಟರ್ ಮುಖಾಂತರ ನಾವು ಮುಂದಿನ ಕಾಯೋಣ. ಶ್ರೀಶೈಲ್ ಹೇಳ್ದಂಗೆ, ನಮ್ಮ ಮಾಧವ ರೆಡ್ಡಿ ಹೇಳ್ದಂಗೆ ನಾವೆಲ್ಲ ಮುಂದಿನ ಹೋರಾಟಕ್ಕೆ ಹೆಂಗೆ ಮಾಡ್ಬೇಕು ಏನಿಲ್ಲ ಅಂತ. ಯಾಕಂದ್ರೆ ಇಷ್ಟಕ್ಕೆ ಕೊಟ್ಟು ಕುಂದ್ರೋದಲ್ಲ. ಯಾಕಂದ್ರೆ ರೈತರು ಕೂಡ ಏನಂದ್ರೆ ಇವತ್ತು ಕೊಟ್ಬಿಟ್ಟು ಒಬ್ಬ ನಾಳೆ ಆಗ್ಬಿಡ್ಬೇಕು ಕೆಲಸ ಅಂತ ಬರ್ತಾರೆ ಕೆಲವೊಬ್ರು. ಅದು ಯಾವತ್ತು ಇಟ್ಕೊಬಿಡಿ. ಹೋರಾಟ ಇದು ಯಾರು ನಾವು ಅಧಿಕಾರಿಗಳೆಲ್ಲ ಪೆನ್ ಪೇಪರ್ ಇಟ್ಕೊಂಡು ಇವತ್ತೇ ಮಾಡಿ ಕಳ್ಸ್ಬಿಡಕಂದ್ರೆ ಸಾರಿಗೆ ಆಗಲ್ಲ. ಈ ಸಾರಿ ನಾವು ಕೊಟ್ರೆ ಇವರೆಲ್ಲ ಪರಿಶೀಲನೆ ಮಾಡಿ ಇವ್ರು ಎಲ್ಲೆಲ್ಲಿ ಕಳ್ಸ್ಬೇಕು, ಕಳಿಸಿ ಟೈಮ್ ತಗೊಳತ್ತೆ. ಹಾಗಾಗಿ ಹೋರಾಟಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ನಾವು ಶಾಂತಿಯುತವಾಗಿ ಹೋರಾಟ ಮಾಡಬೇಕು. ಸರಿನಾ? ದಬ್ಬಾಳಿಕೆ, ಅನ್ಯಾಯ ವಿರುದ್ಧವಾಗಿ KADB ಸಂಸ್ಥೆ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಮತ್ತು ಬಂಡವಾಳಶಾಹಿಗಳಿಗೆ ಏನು ರಿಯಲ್ ಎಸ್ಟೇಟ್ ದಳ್ಳಾಳಿಯಾಗಿ ಕೆಲಸ ಮಾಡ್ತಾ ಇದೆ. ಆ ಒಂದು ದಳ್ಳಾಳಿ ಸಂಸ್ಥೆನ ರಾಜ್ಯ ಸರ್ಕಾರ ತೆಗಿಬೇಕನ್ನೋದು ನಮ್ಮ ಆಗ್ರಹ ಆಗಿರುತ್ತೆ. ಈ ಒಂದು ದಳ್ಳಾಳಿ KADB ಸಂಸ್ಥೆ ಫಲವತ್ತಾದ ರೈತರ ಜಮೀನುಗಳನ್ನ ವಶಪಡಿಸಿಕೊಂಡು ಈ ಒಂದು ಕಾರ್ಖಾನೆಗಳ ಮಾಲೀಕರಿಗೆ ಮತ್ತು ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಮಾರುವಂತ ಮಧ್ಯವರ್ತಿಯಾಗಿ ರಾಜ್ಯದಲ್ಲಿ ಹಮ್ಮಿಕೊಂಡಿದೆ. ಆ ಹಬ್ಬಿರುವ ಒಂದು KADB ಬಳ್ಳಿಯನ್ನು ಕೂಡಲೇ ರಾಜ್ಯ ಸರ್ಕಾರ ಅದನ್ನು ತೆರವುಗೊಳಿಸಿ ನಿಮಗೇನಾದ್ರು ರಾಜ್ಯ ಸರ್ಕಾರಕ್ಕೆ ಅವಶ್ಯಕತೆ ಇದ್ದಲ್ಲಿ ಏನು ರಿಯಲ್ ಎಸ್ಟೇಟ್ ಇದು ಏನು ಕಾರ್ಖಾನೆಗಳು ನಿರ್ಮಾಣ ಮಾಡಲಿಕ್ಕೆ ನೇರವಾಗಿ ರಾಜ್ಯ ಸರ್ಕಾರದ ರೈತರ ಬಳಿ ಬಂದ್ಬಿಟ್ಟು ರೈತರ ಒಂದು ಒಕ್ಕೆ ಪಡ್ಕೊಂಡು ರೈತರು ಅವರ ಜಮೀನು ಖುದ್ದಾಗಿ ಅವರು ನೀಡಿದ್ದಲ್ಲಿ ಪಡೆದುಕೊಂಡು ಕಾರ್ಖಾನೆಗಳು ನಿರ್ಮಾಣ ಮಾಡಬೇಕು. ಆ
ಅದಾದ್ರೆ ನೀವೇನಾದ್ರೂ ರೈತರ ಮೇಲೆ ಇದೇ ರೀತಿ ಸತತ ದಬ್ಬಾಳಿಕೆ ಮಾಡಿದಲ್ಲಿ ಇದು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಿ ಕೆಎಡಿಬಿ ವಿರುದ್ಧ ನಾವು ಖಂಡಿಸ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ. ಹಾಗೆ ನನ್ನ ತಹಸೀಲ್ದಾರ್ ಅವರಿಗೆ ನಾನು ಈ ಮೂಲಕ ಮನವಿ ಮಾಡ್ಕೊತೀನಿ, ತಾವು ರಾಜ್ಯ ಸರ್ಕಾರ ಬೆಂಬಲಕ್ಕೆ ಫಲವತ್ತಾದ ಜಮೀನುಗಳನ್ನ ಕೆಎಡಿಬಿ ಈಗಲೇ ಕೈಯಿಂದ ಬಿಡಬೇಕು. ಅವರು ಬೆಳ್ಳಿಕ್ಕೆ ಅವಕಾಶ ಮಾಡಬೇಕು. ರೈತ ಬೆಳೆದ್ರೆ ತಾನೊಬ್ಬನೇ ತಿನ್ನೋದಿಲ್ಲ. ಹಾಗಾಗಿ ತಾನು ಎಲ್ಲರಿಗೂ ಹಂಚಿಬಿಟ್ಟು ಜಗತ್ತಿನ ಜನರಿಗೆಲ್ಲ ಹಂಚಿಬಿಟ್ಟು ಹೋಗುವಂತ ದೇಶದಲ್ಲಿ ಅವನ ಕುಟುಂಬವನ್ನು ಜೀವನ ಸಾಗಿಸ್ತಾ ಇದ್ದಾರೆ. ಹಾಗಾಗಿ ರೈತ ಯಾವತ್ತು ತನ್ನ ಒಬ್ಬರ ಇಚ್ಛೆಗೋಸ್ಕರ ಏನನ್ನೂ ಮಾಡ್ತಾ ಇಲ್ಲ, ಎಲ್ಲ ಜನರ ಒಂದು ಅನ್ನ ಮತ್ತು ನೀರಿಗಾಗಿ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಮತ್ತೊಮ್ಮೆ ತಮ್ಮನ್ನು ವಿನಂತಿ ಮಾಡ್ಕೊತೀನಿ, ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇವತ್ತಿನ ದಿನ ಏನು ತಾವು ಮೆರವಣಿಗೆ ಮೂಲಕ ಬಂದು ನಮ್ಮ ತಾಲೂಕು ಕಚೇರಿಯಲ್ಲಿ ಏನು ಮನವಿ ಪತ್ರವನ್ನು ಕೊಟ್ಟಿದ್ದೀರಿ. ಇದರಲ್ಲಿ ಸಾಕಷ್ಟು ವಿಷಯಗಳನ್ನ ಈಗ ನಿಮ್ಮ ಮುಖಂಡರು ಎಲ್ಲ ತಮ್ಮ ಎದುರಿಗೆ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕೆಎಡಿಬಿ ವಿಚಾರ ಆಗಿರ್ಬೋದು. ಕೆಎಡಿಬಿ ವಿಚಾರವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ. ಅದ್ರ ಪ್ರಕಾರ ನೀವು ಇಲ್ಲಿ ಕ್ರಮ ಕೈಗೊಳ್ಬೇಕಂತ ಹೇಳಿದಿರಿ. ಅದನ್ನ ಏನು ಕೋರ್ಟ್ ಆದೇಶ ಮಾಡಿದ್ಮೇಲೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ. ಆ ಆರ್ಡರ್ ಕಾಪಿ ತಗೊಂಡು ಅದ್ರಲ್ಲಿ ಏನು ಆದೇಶ ಇದೆ ಅದನ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ಈ ಗೊಬ್ಬರ ವಿಚಾರವಾಗಿ ಕೇಳ್ತಾ ಇದ್ರಿ. ಕೆಎಡಿಬಿದಂತೂ ಅದು ಹಾಗೆ ಆದೇಶ ಏನಿದೆ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಉಚ್ಚ ನ್ಯಾಯಾಲಯದ ಆದೇಶ ಏನಿದೆ ಅದನ್ನ ಮಾಡಿಸ್ತೀವಿ. ಎರಡನೇದು ಮುಖ್ಯವಾಗಿ ಇಲ್ಲಿ ಕೇಳ್ತಿರೋದು ರಸಗೊಬ್ಬರ ವಿಚಾರ. ರಸಗೊಬ್ಬರ ವಿಚಾರ ಮತ್ತೆ ಬೀಜ ವಿತರಣೆ ಆಗಿರ್ಬೋದು. ಈ ವಿಚಾರವಾಗಿ ನಾವು ಆಲ್ರೆಡಿ 2-3 ಸಭೆಗಳನ್ನ ಮಾಡಿದ್ವಿ. ಯಾವುದೇ ರೀತಿಗೆ ರೈತರಿಗೆ ಸಮಸ್ಯೆ ಆಗಬೇಕು ಅನ್ನೋ ವಿಚಾರವಾಗಿ. ಅದ್ರ ಜೊತೆಗೆ ಇಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾ ಇದಾರೆ ನಮ್ಮ ರೈತರು, ಏನ್ ಹೇಳ್ತಾ ಇದಾರೆ, ಯಾರಿಗೆ ಪಾಣಿ ಇಲ್ಲ, ಈಗ ಏನು ಖರಾಬ್ ಆಗಿರೋದ್ರಿಂದ ಇರ್ಬೋದು, ಅಥವಾ ನಮ್ಮ ಸರ್ಕಾರಿ ಜಮೀನಿನಲ್ಲಿ ಕೃಷಿ ಮಾಡ್ತಿರ್ಬೋದು, ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಕೃಷಿ ಮಾಡ್ತಿರ್ಬೋದು, ಇವರಿಗೆ ನಮಗೆ ರೈತರಿಗೆ FID ಮೂಲಕ ಕೊಟ್ಟರೆ ಬರೀ ಪಾಣಿ ಇರೋರಿಗೆ ಮಾತ್ರ ಗೊಬ್ಬರ ಬರ್ತದೆ. ಇಲ್ಲದೆ ಪಾಣಿ ಇಲ್ಲದೆ ಇರೋರಿಗೆ ಸಮಸ್ಯೆ ಆಗ್ತದೆ. ಅದರಲ್ಲಿ ನಾನಾ ಕಾರಣಗಳಿದಾವೆ. ಅವರಿಗೆ ನಮಗೆ ಗೊಬ್ಬರ ವಿತರಣೆ ಮಾಡೋಕ್ಕೆ ಸಮಸ್ಯೆ ಮಾಡಬಾರ್ದು ಅಂತ ಈ ವಿಚಾರವಾಗಿ ಖರಾಬ್ ಈ ತರ ಪಾಣಿ ಇಲ್ಲದೆ ಇರೋ ರೈತರಿಗೆ ಸಮಸ್ಯೆ ಆಗಬಾರ್ದು ಅಂತ ನಾವು ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಬರೆಯೋದಲ್ಲದೆ ನಾವೇ ಖುದ್ದಾಗಿ ಮಾನ್ಯ ಶಾಸಕರಿದ್ರು ಸಂಸದರು ಇದ್ರು ಅವರನ್ನು ಸಹ DC ಸಾಹೇಬರಿಗೆ ಮಾತಾಡಿದ್ದಾರೆ. ನಮ್ಮಲ್ಲಿ ಈ ತರ ನಾವು ಅಂದಾಜು ಮಾಡಿರೋ ಪ್ರಕಾರ 700-800 ಎಕರೆ ಈ ತರ ಸಮಸ್ಯೆ ಬರುತ್ತೆ. ಅಂದ್ರೆ ಅಷ್ಟು ಅದಕ್ಕಿಂತ ಹೆಚ್ಚು ಕಮ್ಮಿ ಇರಬಹುದು. 700-800 ಎಕರೆ ರೈತರಿಗೆ ರಸಗೊಬ್ಬರದ ವಿಚಾರವಾಗಿ ಸಮಸ್ಯೆ ಬರುತ್ತದೆ ಅಂತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಾಗ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಎಲ್ಲರಿಗೂ ನಾವು ಕೊಡಬೇಕಾಗ್ತದೆ ಅಂತ ಹೇಳಿ ಈ FID ಮೂಲಕ ಏನ್ ಕೊಡ್ತಾ ಇದಾರೆ ಅದು ಕೊಡೋದು ಒಂದು. ನಿನ್ನೆ ನಮ್ಮ ಸಾಮಾನ್ಯ ಸಭೆ ಆಯ್ತು, ಅಲ್ಲಿ AD ಅವರು ಬಂದಿದ್ರು. ಸರ್, ಬೀಜ ವಿಚಾರವಾಗಿ ಎಲ್ಲ ಕಡೆನೂ ವಿತರಣೆ ಮಾಡ್ತಾ ಇದೀವಿ, ಬೀಜದ ಏನ್ ಸಮಸ್ಯೆ ಇಲ್ಲ. ಗೊಬ್ಬರದ್ದು ನಿನ್ನೆ ಒಂದು ರೇಕ್ ಬಂದಿದೆ, ರೇಕ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ನಾವು ಗೊಬ್ಬರ ಸರಬರಾಜು ಮಾಡ್ತೀವಿ, ಇಲ್ಲಿವರೆಗೆ ಯಾವುದೇ ಸಮಸ್ಯೆ ಇಲ್ಲ ಅಂತಾನು ಹೇಳಿದರೆ ನಾವು ಸ್ಟಾಕ್ ಚೆಕ್ ಮಾಡಿದಾಗ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಮಳೆ ನಮಗೆ ಸ್ವಲ್ಪ ಡೆಫಿಸಿಟ್ ಇದೆ. ಸಂಡೂರಲ್ಲಿ ನಿರೀಕ್ಷೆ ಅಂತ ಮುಂಗಾರು ಆಗಿಲ್ಲ, ಈಗಲೂ ಡೆಫಿಸಿಟ್ ಇದೆ. ವಾರದಿಂದ ವಾರಕ್ಕೆ ನೋಡಿದ್ರೆ ನಾವು ಎಕ್ಸಸ್ ಮಳೆ ಬರ್ತಿಲ್ಲ, ಡೆಫಿಸಿಟ್ ಆಗಿ ಮಳೆ ಬರ್ತಾ ಇದೆ. ಮಳೆ ಡೆಫಿಸಿಟ್ ನಮ್ಗೆಲ್ಲರಿಗೂ ಗೊತ್ತಿದೆ. ನಾವು ಅದಕ್ಕೆ ಮುಂದಿನ ದಿನಗಳಲ್ಲಿ ಏನ್ ಮಳೆ ಬರ್ಬೋದು, ಎಷ್ಟು ರೈತರಿಗೆ ಡಿಮ್ಯಾಂಡ್ ಐತಿ ಅಷ್ಟು ಗೊಬ್ಬರವನ್ನ ನಾವು ಕೊಡಿಸ್ಬೇಕು ಅನ್ನೋದು ನಾವು ಸಭೆಯಲ್ಲಿ ಮಾತಾಡಿದ್ವಿ. ನಾನು ಜಿಲ್ಲಾಧಿಕಾರಿಗಳು ಗಮನ ತಂದಿದ್ವಿ. ಸಾಹೇಬರು ಸಹ ನಮ್ಮನ್ನು ವಾಪಸ್